ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಪ್ರತಿಭಟನೆ. ಅಮಿತ್ ಶಾ ವಿರುದ್ಧ ಇಂಡಿಯಾ ಕೂಟ ಪ್ರೊಟೆಸ್ಟ್ ಮಾಡ್ತಾ ಇದೆ. ಬಿಜೆಪಿ ನಾಯಕರಿಂದಲೂ ಕೂಡ ಪ್ರತಿಭಟನೆ. ಸಂಸತ್ ಭವನದಲ್ಲಿ ಕಾಂಗ್ರೆಸ್ ಬಿಜೆಪಿ ಹೈ ಡ್ರಾಮಾ. ಅಂಬೇಡ್ಕರ್ ಅನ್ನೋದು ಫ್ಯಾಷನ್ ಆಗಿದೆ ಅಂತ ಅಮಿತ್ ಶಾ ಹೇಳಿದ್ರು. ಅಮಿತ್ ಶಾ ಈ ಸ್ಟೇಟ್ಮೆಂಟ್ಗೆ ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ವಿಪಕ್ಷಗಳು ಪಟ್ಟು ಹಿಡಿದು ಕೂತಿದೆ. ಪ್ರತಿಭಟನೆಯ ವೇಳೆ ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ಆಗಿದೆ. ಸಂಸತ್ ಮೆಟ್ಟಿಲಿನಲ್ಲಿ ಆಯತಪ್ಪಿ ಕೆಳಗೆ ಬಿದ್ದ ಬಿಜೆಪಿಯ ಸಂಸದ. ಎರಡೂ ಕಡೆಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಅಲ್ಲಿನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಯಲ್ಲಿ ಇಂಡಿಯಾ ಒಕ್ಕೂಟ, ಇನ್ನೊಂದು ಕಡೆಯಲ್ಲಿ ಬಿಜೆಪಿ. ಎರಡೂ ಕಡೆಯಿಂದ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸ್ವಲ್ಪ ಗಲಿಬಿಲಿ ಆಗಿದೆ. ಬಿಜೆಪಿಯ ಸಂಸದ ಮೆಟ್ಟಿಲಿಂದ ಕೆಳಗೆ ಜಾರ್ ಬಿದ್ದುಬಿಟ್ಟಿದ್ದಾರೆ. ಸಂಸತ್ ಭವನದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ರತಿಭಟನೆಯ ಜಟಾಪಟಿಯ ನಡುವೆ ಹೈ ಡ್ರಾಮಾ ಸೃಷ್ಟಿಯಾಗಿದೆ. ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಪಟ್ಟು ಹಿಡಿದು ಪ್ರತಿಭಟನೆ ಮಾಡ್ತಾ ಇರೋ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋದು, ಇಂಡಿಯಾ ಒಕ್ಕೂಟದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಈ ಸಂದರ್ಭದಲ್ಲಿ ಹೆಚ್ಚಾಗಿ ಬಿಜೆಪಿಯ ಮತ್ತು ಇಂಡಿಯಾ ಒಕ್ಕೂಟದ ಕಾರ್ಯಕರ್ತರು ಇದ್ದಿದ್ರಿಂದ, ಸದಸ್ಯರುಗಳು ಇದ್ದಿದ್ರಿಂದ ನೂಕುನುಗ್ಗಲಾಗಿದೆ. ಮೆಟ್ಟಿಲಲ್ಲಿ ಆಯಾ ತಪ್ಪಿ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಬಿಜೆಪಿ ನಾಯಕರಿಂದಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಅಲ್ಲಿ ಹೈ ಡ್ರಾಮಾ ಉಂಟಾಗಿದೆ. ಅಲ್ಲಿನ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಅಮಿತ್ ಶಾ ಅವರ ಒಂದು ಸ್ಟೇಟ್ಮೆಂಟ್ ಇಂದ. ಅಂಬೇಡ್ಕರ್ ಅಂಬೇಡ್ಕರ್ ಅಂಬೇಡ್ಕರ್, ಫ್ಯಾಷನಿಗೋಸ್ಕರ ಅಂಬೇಡ್ಕರ್ ಹೆಸರು ಬಳಕೆ ಅಂತ ಹೇಳಿದ್ರು. ಇಷ್ಟು ತುಚ್ಛವಾಗಿ ಅಂಬೇಡ್ಕರ್ ಅವರ ಹೆಸರನ್ನ ಯಾಕೆ ಬಳಕೆ ಮಾಡ್ಕೊಳ್ಬೇಕಾಗಿತ್ತು? ಅಂಬೇಡ್ಕರ್ ಅವರ ವಿಚಾರದಲ್ಲಿ ಈ ತರದ ಸ್ಟೇಟ್ಮೆಂಟ್ ಅನ್ನ ಯಾಕೆ ಕೊಡಬೇಕಾಗಿತ್ತು ಅನ್ನೋದನ್ನ ವಿರೋಧಿಸಿ ಈ ಪ್ರತಿಭಟನೆ. ನಿನ್ನೆ ಕೂಡ ಪ್ರತಿಭಟನೆಯನ್ನ ಮಾಡಲಾಗಿತ್ತು, ಧಿಕ್ಕರಿಸಲಾಗಿತ್ತು ಬಿಜೆಪಿಯ ನಡೆಯನ್ನ. ಇವತ್ತು ಕೂಡ ಅದೇ ರೀತಿಯಾಗಿ ಸಂಸತ್ ಮೆಟ್ಟಿಲುಗಳ ಮೇಲೆ ಪ್ರತಿಭಟನೆ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಒಂದ್ ಕಡೆಯಲ್ಲಿ ಇಂಡಿಯಾ ಕೂಟ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಅಮಿತ್ ಶಾ ಕ್ಷಮೆಯನ್ನ ಕೇಳಲೇಬೇಕು, ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಸತ್ನ ಹೊರಗಡೆ ಸಿಕ್ಕಾಪಟ್ಟೆ ಹೈ ಡ್ರಾಮಾ ನಡೀತಾ ಇದೆ. ಎರಡೂ ಕಡೆಯಿಂದ ಪ್ರತಿಭಟನೆ ಆಗ್ತಾ ಇರೋದ್ರಿಂದ ಸಹಜವಾಗಿಯೇ ಹೈ ಡ್ರಾಮಾ ಸೃಷ್ಟಿ ಆಗಿದೆ. ಅಲ್ಲಿನ ಲೈವ್ ವಿಷನ್ಸ್ ಅನ್ನ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಇದು ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಪಟ್ಟು ಹಿಡಿದಿರೋದು. ಅಮಿತ್ ಶಾ ರಾಜೀನಾಮೆಯನ್ನ ಕೇಳಲೇಬೇಕು ಅಂತ ಆಗ್ರಹಿಸ್ತಾ ಇರೋದು. ಪ್ರತಿಭಟನೆಯ ಸಂದರ್ಭದಲ್ಲಿ ಸ್ವಲ್ಪ ಗಲಿಬಿಲಿ ಕೂಡ ಆಗಿದೆ, ಗೊಂದಲ ಕೂಡ ಆಗಿದೆ. ये पार्लियामेंट की एंट्रेंस है, इसमें मैं अंदर जाने की कोशिश कर रहा था तो बीजेपी के एमपी जो थे वो मुझे ऐसे रोकने की कोशिश कर रहे थे, धकेल रहे थे और मुझे धमका रहे थे, तो वो हुआ है बस। देखिए हाँ किया है मगर ठीक है कोई मतलब धक्का मुक्की से हमें कुछ होता नहीं है, मगर ये एंट्रेंस है पार्लियामेंट हाउस की और हमारा अधिकार है अंदर जाने का, और बीजेपी के जो मेंबर्स हैं वो हमें अंदर जाने से रोक रहे थे। सेंट्रल इशू है जो आप लोग मांग कर रहे हैं अमित शाह के रेजिग्नेशन को लेकर। नहीं, सेंट्रल इशू है कि ये
गैप में खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने। हाँ, राहुल गांधी ने। राहुल गांधी ने धक्का मारा आपको? राहुल गांधी। कौन सी जगह पे सर? सर किस जगह पे? किस जगह पे? सीढ़ी के ऊपर में मैं खड़ा हुआ था। बहुत खून में। You want to see blood, no? See, they want to see. गैप में खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने। हाँ, राहुल गांधी ने। राहुल गांधी ने धक्का मारा आपको? राहुल गांधी। कौन सी जगह पे सर? सर किस जगह पे? किस जगह पे? सीढ़ी के ऊपर में मैं खड़ा हुआ था। बहुत खून में। You want to see blood, no? See, they want to see. गैप में खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने। हाँ, राहुल गांधी ने। राहुल गांधी ने धक्का मारा आपको? राहुल गांधी। कौन सी जगह पे सर? सर किस जगह पे? किस जगह पे? सीढ़ी के ऊपर में मैं खड़ा हुआ था। बहुत खून में। You want to see blood, no? See, they want to see. गैप में खड़ा हुआ था, राहुल गांधी एक एमपी को धक्का लगा, मेरे ऊपर गिर पड़ा और मैं नीचे गिर गया। किसने धक्का मारा? राहुल गांधी ने। जय 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 भीम, माफी मांगो माफी मांगो, 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 माफी मांगो। बाबा साहब का अपमान नहीं सहेगा हिंदुस्तान, बाबा साहब का अपमान नहीं सहेगा हिंदुस्तान। अमित शाह इस्तीफा दो, इस्तीफा दो, इस्तीफा दो, अमित शाह इस्तीफा दो, इस्तीफा दो, इस्तीफा दो। जय 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 भीम, जय भीम जय भीम। बाबा साहब का अपमान नहीं सहेगा हिंदुस्तान, बाबा साहब का अपमान नहीं सहेगा हिंदुस्तान। अमित शाह इस्तीफा दो, इस्तीफा दो, इस्तीफा दो। अमित शाह प्रस्तावनेला अमित शहाचं करायचं काय? खाली मुंडका वर पाय. प्रस्तावनेला अमित शहाचं करायचं काय? खाली मुंडका वर, खाली मुंडका वर पाय. प्रस्तावनेला अमित शहाचं करायचं काय? खाली मुंडका वर पाय. प्रस्तावनेला अमित शहाचं करायचं काय? खाली मुंडका वर पाय. पदवी विलगे, पदवी विलगे. अमित शाह पदवी विलगे. अमित शहा पदवी विलगे. पदवी विलगे, पदवी विलगे. अमित शहा पदवी विलगे. अमित शाह पदवी विलगे. अमित शहा पदवी विलगे. पदवी विलगे, पदवी विलगे. अमित शहा पदवी विलगे. अमित शाह पदवी विलगे. अमित शहा पदवी विलगे. पदवी विलगे, पदवी विलगे. अमित शहा पदवी विलगे. अमित शाह पदवी विलगे. अमित शहा पदवी विलगे. मनी पिकेल, मनी पिकेल. मनी पिकेल, मनी पिकेल. अमित शाह जय भीम, जय भीम, जय 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 भीम, जय 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 भीम, जय भीम, जय जय भीम, जय भीम, जय जय भीम, जय। अमित शाह माफी मांगो, माफी मांगो, माफी मांगो, अमित शाह माफी मांगो, माफी मांगो, माफी मांगो, अमित शाह इस्तीफा दो। ಎಸ್ ನೋಡಿ, ಸಂಸತ್ತಿನಲ್ಲಿ ಅಂಬೇಡ್ಕರ್ ಬಗ್ಗೆ ನೀಡಿರುವಂಥ ಹೇಳಿಕೆ, ಈ ಹೇಳಿಕೆ ಸರಿ ಇಲ್ಲ. ಅಮಿತ್ ಶಾ ತಕ್ಷಣವೇ ರಾಜೀನಾಮೆಯನ್ನು ನೀಡಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಕಾಂಗ್ರೆಸ್ನ ಮುಖ್ಯಸ್ಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಗ್ರಹಿಸಿದರು. ಸಂಸತ್ನಲ್ಲಿ ದಲಿತ ನಾಯಕ BR ಅಂಬೇಡ್ಕರ್ ಅವರನ್ನ ಸಚಿವ ಅಮಿತ್ ಶಾ ಅವಮಾನಿಸಿದ್ದಾರೆ ಅಂತ ಹೇಳಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸಂಸತ್ನ ಹೊರಗಿನ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ, ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರತಿಭಟನೆ ನಡೀತಾ ಇದೆ ಅಂತ. ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಸಂಸದನಿಗೆ ಗಾಯಗಳು ಕೂಡ ಆಗಿದೆ. ಪ್ರತಾಪ್ ಸಾರಂಗಿಗೆ ಗಾಯವಾಗಿದೆ. ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ನೂಕು ನುಗ್ಗಲು ಉಂಟಾದಂಥ ಸಂದರ್ಭದಲ್ಲಿ ಆಯತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಹಾಗಾಗಿ ಅವರ ತಲೆಯಿಂದ ರಕ್ತ ಕೂಡ ಬರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮಿತ್ ಶಾ ರಾಜೀನಾಮೆಯನ್ನ ಕೊಡಬೇಕು ಮತ್ತು ಕ್ಷಮೆಯನ್ನ ಕೇಳಬೇಕು, ಇವೆರಡೂ ಕೂಡ ಆಗಲೇಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನದಲ್ಲೂ ಕೂಡ
ಅಂಬೇಡ್ಕರ್ ಅವರ ಪರವಾಗಿ ಧ್ವನಿ ಎತ್ತುವುದರ ಜೊತೆಗೆ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅಮಿತ್ ಶಾ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಈಗ ದೇಶವ್ಯಾಪಿ ಕಿಚ್ಚನ್ನ ಹಚ್ಚಿಸ್ತಾ ಇದೆ. ಎಲ್ಲ ಕಡೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಿಯೇ ತೀರ್ತೀವಿ ಅಂತ ಇಂಡಿಯಾ ಒಕ್ಕೂಟ ಹೇಳ್ತಾ ಇದೆ. ಕೇವಲ ಇದು ದೆಹಲಿಗೆ ಮಾತ್ರ ಸೀಮಿತವಾದಂತ ಹೋರಾಟ ಪ್ರತಿಭಟನೆ ಆಗಿರೋದಿಲ್ಲ, ಎಲ್ಲ ಕಡೆಯಲ್ಲೂ ಕೂಡ ನಾವು ಹೋರಾಟವನ್ನ ಮಾಡ್ತೀವಿ, ಹೋರಾಟಕ್ಕೆ ಕರೆಯನ್ನ ಕೊಡ್ತೀವಿ ಅಂತ ನಾಯಕರುಗಳು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೊಟ್ಟಂತ ಈ ಸ್ಟೇಟ್ಮೆಂಟ್ ಬಹಳ ತುಚ್ಛವಾಗಿದೆ. ಯಾಕೆ ಈ ತರದೊಂದು ಸ್ಟೇಟ್ಮೆಂಟ್ ಅನ್ನ ಕೊಡಬೇಕಾಗಿತ್ತು? ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು, ಅಮಿತ್ ಶಾ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಆಗ್ರಹವನ್ನ ಹೆಚ್ಚಿಸಲಾಗ್ತಾ ಇದೆ. ನೆನ್ನೆ ಕೂಡ ಪ್ರತಿಭಟನೆ ನಡೆದಿತ್ತು, ಇವತ್ತು ಕೂಡ ಆ ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ಅಮಿತ್ ಶಾ ಕ್ಷಮೆಯನ್ನ ಕೇಳೋವರೆಗೂ, ರಾಜೀನಾಮೆಯನ್ನ ಕೊಡೋವರೆಗೂ ನಾವಿಲ್ಲಿಂದ ಕದಲಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹೈ ಡ್ರಾಮಾಗಳು ಕೂಡ ನಡೀತಾ ಇದೆ. ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿಗೆ ಗಾಯವೂ ಕೂಡ ಆಗಿದೆ, ಅವರು ಅಲ್ಲೇ ಕೂತಿದ್ದಾರೆ. ಹಿಂಗಾಯ್ತು, ಈ ಹೋರಾಟ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ನನ್ನ ತಲೆ ಗಾಯ ಆಗಿದೆ, ರಕ್ತ ಬರ್ತಾ ಇದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಕಾವು, ಈ ಕಿಚ್ಚು ಮತ್ತಷ್ಟು ಹೆಚ್ಚಾಗುವ ಎಲ್ಲ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವಂತ ಗೃಹ ಸಚಿವ ಅಮಿತ್ ಶಾ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಗ್ರೆಸ್ನ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಜನರ ಮುಂದೆ ನಿಂತು ಕ್ಷಮೆಯನ್ನ ಕೇಳಬೇಕು ಅಂತ ಕೂಡ ಆಗ್ರಹಿಸ್ತಾ ಇದ್ದಾರೆ. BR ಅಂಬೇಡ್ಕರ್ ಅವರ ಬಗ್ಗೆ ಯಾಕೆ ಆ ಥರ ಮಾತನಾಡಬೇಕಾಗಿತ್ತು? ಅಮಿತ್ ಶಾ ಅವರು ತಪ್ಪು ಮಾತನಾಡಿದ್ದಾರೆ, ಕ್ಷಮೆಯನ್ನ ಕೇಳಲೇಬೇಕು ಅಂತ ಆಗ್ರಹ ಹೆಚ್ಚಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅದರ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. जय भीम जय जय भीम जय भीम जय जय भीम जय भीम जय जय भीम जय भीम जय जय भीम. It's a reflection of the protest of the country.